ಫ್ರೆಂಡ್, ನಾಳೆ ನಡೀತಿರೋಂಥ ಈ ವಿಶಾಖಪಟ್ಟಣಂನಲ್ಲಿ ನಡೀತಿರೋಂಥ ಮ್ಯಾಚ್ ಸನ್ರೈಸರ್ ಹೈದರಾಬಾದ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೀತಿರೋಂಥ ಈ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಆಗಿದೆ ಫ್ರೆಂಡ್. ಎರಡೂ ಕಡೆ ಬಿಗ್ ಫೈಟ್ ಇದೆ. ಒಂದು ಮ್ಯಾಚ್ ಸೋತು ಒಂದು ಮ್ಯಾಚ್ ಗೆದ್ದಿದೆ ಸನ್ರೈಸರ್ ಹೈದರಾಬಾದ್. ಹಾಗೆ ಒಂದು ಮ್ಯಾಚ್ ಗೆದ್ದು ಉತ್ಸಾಹದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನ ಸೋಲಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಉತ್ಸಾಹದಲ್ಲಿ ಇದೆ. ಈಗ ನ್ಯೂ ಕ್ಯಾಪ್ಟನ್ ಆಗಿರುವಂತ ಅಕ್ಷಯ್ ಪಟೇಲ್ ಟೀಮ್ ಕೂಡ ಇಲ್ಲಿ ಪವರ್ಫುಲ್ ಆಗಿರುವಂತ ಸ್ಟ್ರಾಂಗ್ ಇದೆ. ಅದೇ ರೀತಿ ಸನ್ರೈಸರ್ ಹೈದರಾಬಾದ್ ಅದು ಕೂಡ ಸ್ಫೋಟಕ ಬ್ಯಾಟಿಂಗ್ ಲೈನ್ ತುಂಬಿಕೊಂಡಿದೆ. ಅಲ್ಲಿ ಸನ್ರೈಸರ್ ಹೈದರಾಬಾದ್ ಈ ಒಂದು ವರ್ಷ 300+ ಮಾಡ್ತೀವಿ ಅಂತ ಆಲ್ರೆಡಿ IPL ಸ್ಟಾರ್ಟ್ ಆಗಿಂದ ಮುಂಚೆಗೆ ಹೇಳಿದ್ರು. ಫಸ್ಟ್ ಮ್ಯಾಚ್ ನಲ್ಲಿ ಈ ಒಂದು ಟಾರ್ಗೆಟ್ ಮುಟ್ಟುವಂತ ಸಾಧ್ಯತೆ ಇತ್ತು, ಜಸ್ಟ್ ಮಿಸ್ ಆಗಿದೆ ಅಷ್ಟೇ. ಈಗ ಒಂದು ಮ್ಯಾಚ್ ಗೆದ್ದು ಒಂದು ಮ್ಯಾಚ್ ಸೋತು ಇಲ್ಲಿ ಬ್ಯಾಟಿಂಗ್ ಲೈನ್ ಸ್ಟ್ರಗಲ್ ಆಗಿತ್ತು. ಎರಡೇ ಮ್ಯಾಚ್ ನಲ್ಲಿ ಸನ್ರೈಸರ್ ಸ್ಟ್ರಗಲ್ ಆಗಿತ್ತು. ಇಲ್ಲಿ ಆದ ಕಾರಣ ಒಂದು ಮ್ಯಾಚ್ ಸೋಲೋ ಚಾನ್ಸ್ ಆಯ್ತು ಇಲ್ಲಿ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಹೋಮ್ ಗ್ರೌಂಡ್ ಅಂತ ಕಳಿಸಿಕೊಳ್ಳೋದು ಸನ್ರೈಸರ್ ಹೈದರಾಬಾದ್ ವಿಶಾಖಪಟ್ಟಣಂ. ಯಾಕಂದ್ರೆ ಇಲ್ಲಿ ಇದು ಇರುವುದು ತೆಲಂಗಾಣ ಅಥವಾ ಆಂಧ್ರದಲ್ಲಿ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಗ್ರೌಂಡ್, ಹಾಗಾಗಿ ಇಲ್ಲಿ ಹೋಮ್ ಗ್ರೌಂಡ್ ಆಗಿರುವಂತ ಹೈದರಾಬಾದ್ಗೆ ಈ ಒಂದು ಪಿಚ್ ನಲ್ಲಿ ಸ್ವಲ್ಪ ಸಪೋರ್ಟ್ ಸಿಗಬಹುದು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಈ ಒಂದು ಸ್ಟೇಡಿಯಂ ನಲ್ಲಿ ಫಸ್ಟ್ ಟೈಮ್ ಆಡ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಸ್ಟೇಡಿಯಂ ನನ್ಗನ್ಸುತ್ತೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿದು ನನಗೆ ನೆನಪಿಲ್ಲ. ಆಡಿರಬಹುದು. ಆದ್ರೆ ಇಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್. ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೆ? ಡೆಲ್ಲಿಗೆ ಆಗುತ್ತೆ. ಡೆಲ್ಲಿ ಅವರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ತಗೋಬೇಕು. ಯಾಕಪ್ಪ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಅವರು ಈಸಿಯಾಗಿ ರನ್ ಮಾಡಿ ಒಂದು 200-180 ಮಾಡಿ ಹೈದರಾಬಾದ್ ತಂಡಕ್ಕೆ ಕೊಟ್ರೆ ಇವರು ಒತ್ತಡದಲ್ಲಿ ರನ್ ಮಾಡಕ್ ಹೋಗಿ ಔಟ್ ಆದ್ರೂ ಆಗ್ಬೋದು, ಆಲ್ಔಟ್ ಆಗ್ಬೋದು, ಸ್ಟ್ರಗಲ್ ಕೂಡ ಬ್ಯಾಟಿಂಗ್ ಲೈನ್ ಮಾಡಬಹುದು. ಅವಾಗ ಡೆಲ್ಲಿ ತಂಡ ಈ ಒಂದು ಮ್ಯಾಚ್ ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇವರು ಟಾಸ್ ಗೆದ್ದು ನಾವೇನು ಚೇಂಜಿಂಗ್ ಮಾಡ್ತೀವಿ ಅಂತ ಏನಾದ್ರು ಹೈದರಾಬಾದ್ ಟೀಮ್ಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ರೆ ಧೂಳಿಪಟ ರನ್ನಿನ ಸುರಿಮಳೆ ಎಬ್ಸ್ತಾರೆ ಹೈದರಾಬಾದ್ ತಂಡ. ಯಾಕಂದ್ರೆ ಇವ್ರಿಗೆ ಫಸ್ಟ್ ಬ್ಯಾಟಿಂಗ್ ಕೊಡಂಗಿಲ್ಲ. ಕೊಟ್ಟಾದ್ರೆ ಧೂಳಿಪಟ ಆಗುತ್ತೆ. ಹಾಗಾಗಿ ಇಲ್ಲಿ ನನ್ಗೆ ಅನ್ಸುತ್ತೆ ಇಲ್ಲಿ ಟಾಸ್ ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಚೇಂಜಿಂಗ್ ತಗೋಬಾರ್ದು ಡೆಲ್ಲಿ ಟೀಮ್. ಇಲ್ಲಿ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ ಟಾರ್ಗೆಟ್ ಕೊಟ್ರೆ ಒತ್ತಡದಲ್ಲಿ ಔಟ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಟೋಟಲ್ ಆಗಿ ನಾಳೆ ಮ್ಯಾಚ್ ಯಾರು ಗೆಲ್ಲಬಹುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ವಿಡಿಯೋಲಿ ಏನ್ ಮಾಡ್ತಾ ಇದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.